ನಮಸ್ಕಾರ ಸ್ನೇಹಿತರೆ. ಈ ವರ್ಷದ ಗೋಚಾರ ಫಲ ಹೇಗಿದೆ? ಎಲ್ಲರೂ ಅತ್ಯಂತ ಆಸಕ್ತಿಯಿಂದ ಕಾಯ್ತಾ ಇರ್ತೀರಾ ನಮ್ಮ ರಾಶಿಯವ್ರಿಗೆ ಹೇಗಿದೆ ಅಂತ. ಅದರಿಂದ ನಾನು ನಿಮ್ಮನ್ನು ಹೆಚ್ಚಿಗೆ ಕಾಯಿಸಲ್ಲ, ಶುರು ಮಾಡೋಣ. ಮೊದಲನೇ ರಾಶಿ ಮೇಷರಾಶಿ. ನೋಡಿ, ಮೇಷರಾಶಿಗೆ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಮತ್ತೆ ಕೃತಿಕಾ ನಕ್ಷತ್ರ ಮೊದಲನೇ ಪಾದ ಮೇಷರಾಶಿಗೆ ಬರುತ್ತೆ. ಮತ್ತೆ ಈ ಮೇಷರಾಶಿಯವರು ಈ ರಾಶಿಗೆ ಅಧಿಪತಿ ಯಾರು ಅಂದ್ರೆ ಅಂಗಾರಕ ಗ್ರಹ ಆಗಿರ್ತಾನೆ. ಸೊ ಈ ವರ್ಷದ ಫಲ ಹೇಗಿದೆ ಅಂದ್ರೆ ನೋಡಿ, ಮೇಷರಾಶಿಯವರಿಗೆ 12ನೇ ಕಡೆ ಶನಿ. ಈ ಶನಿಗ್ರಹ 12ನೇ ಕಡೆ ಇರೋದ್ರಿಂದ ವೃಥ, ತಿರುಗಾಟ, ಖರ್ಚು ಜಾಸ್ತಿ ಆಗೋದಂಥದ್ದು, ಮಾನಸಿಕವಾಗಿ ಸ್ಥಿರತೆ ಇರೋದಿಲ್ಲ. ಎಷ್ಟು ಅಲ್ಲಾಡಿದ್ರು ಕೂಡ ನಿಮ್ ಕೆಲಸ ಮುಂದಕ್ಕೆ ಹೋಗ್ತಾ ಇಲ್ಲ, ಯೋಚನೆಗಳು ಜಾಸ್ತಿ ಆಗುವಂಥದ್ದು, ಮತ್ತೆ ಕುಟುಂಬದಲ್ಲಿ ಮನಸ್ತಾಪ ಆಗುವಂಥದ್ದು, ನಿದ್ರಾಹೀನತೆ, ನಿದ್ರೆ ಬರೋದಿಲ್ಲ, ಈ ಟೆನ್ಷನ್ಗೆ ಯೋಚನೆಗಳು ಜಾಸ್ತಿ ಆಗುವಂಥದ್ದು, ಮತ್ತೆ ಕೆಟ್ಟ ಜನರ ಸಹವಾಸದಿಂದ ನಿಮಗೆ ತೊಡಕಾಗುವಂಥದ್ದು, ಮತ್ತೆ ಎಲ್ಲಾ ಕಾರ್ಯಗಳಲ್ಲೂ ವಿಘ್ನ ಆಗುವಂಥದ್ದು, ಮತ್ತೆ ನಿಮ್ಮ ಬಂಧು ಮಿತ್ರರು ಯಾರಿರ್ತಾರೆ ಅವ್ರಿಗೆ ವಿರೋಧ ಕಟ್ಕೊಳ್ಳುವಂಥದ್ದು. ಏನೋ ಒಂದು ಮಾತಂತೀರಾ, ಅದರಲ್ಲೇ ಚಿಕ್ಕ ವಿಚಾರಕ್ಕೇನೆ ದೊಡ್ಡದಾಗುತ್ತೆ, ಮನಸ್ತಾಪಗಳು ಜಾಸ್ತಿ ಆಗುವಂಥದ್ದು. ಅದೇ ರೀತಿಯಾಗಿ ಈಗ ಪ್ರಸ್ತುತವಾಗಿ ಗುರುಗ್ರಹ ತೃತೀಯ ಸ್ಥಾನದಲ್ಲಿದ್ದಾನೆ. ಅದರಿಂದ ನಿಮಗೆ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಕಂಡರೂ ಕೂಡ ಮುಂದೆ ಗುರುಗ್ರಹ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಕಟಕ ರಾಶಿಗೆ ಪ್ರವೇಶ ಮಾಡಿದಾಗ ಶುಭದಾಯಕವಾಗಿ ಕೇಂದ್ರದಲ್ಲಿ ಇದ್ರೂ ಕೂಡ ಕೆಲವೊಂದು ವಿಚಾರದಲ್ಲಿ ನಿಮಗೆ ಅನುಕೂಲವನ್ನು ಉಂಟು ಮಾಡ್ತಾನೆ. ಯಾವ ರೀತಿ ಅಂತ ಅಂದ್ರೆ, ನಿಮ್ಮ ಉದ್ಯೋಗದಲ್ಲಿ ಪರಿವರ್ತನೆ ಆಗುವಂಥದ್ದು, ಮನೆ ಕೂಡ ನೀವು ಚೇಂಜ್ ಮಾಡುವಂಥ ಸಂಭವ ಇರುತ್ತೆ. ನಿನಗೇನು ವಾಸ ಮಾಡ್ತಾ ಇದ್ದೀರ ಆ ಮನೆ ಚೇಂಜ್ ಮಾಡುವಂಥದ್ದು. ಉದ್ಯೋಗದಲ್ಲಿ ನಿಮ್ಮ ಜಾತಕದಲ್ಲಿ ಗುರುಗ್ರಹ ಏನೋ ಶುಭ ಸ್ಥಾನದಲ್ಲಿ ಇದ್ರೆ ನಿಮಗೆ ಪ್ರಮೋಷನ್ ಆಗುವಂಥ ಯೋಗಗಳು ಕೂಡ ಇರುತ್ತೆ. ಅದೇ ರೀತಿಯಾಗಿ ನಿಮ್ಮ ಜಾತಕದಲ್ಲಿ ಏನಾದ್ರು ಗುರುಗ್ರಹ ಶುಭದಾಯಕನಾಗಿಲ್ಲ ಅಂತ ಅಂದ್ರೆ ನಿಮಗೆ ಮನಸ್ಸಿಗೆ ನಾನಾ ರೀತಿ ಚಿಂತೆಯನ್ನು ಕೊಡುವಂಥದ್ದು. ಯಾಕಾದ್ರೂ ಮನೆಗೆ ಬನ್ನೋ ಅಪ್ಪ ಅನ್ನೋ ಮನಸ್ಥಿತಿ ಬರುವಂಥದ್ದು, ನೆಮ್ಮದಿನೇ ಇಲ್ಲ ನನ್ನ ಜೀವನದಲ್ಲಿ, ಈ ರೀತಿ ಆಗುವಂಥದ್ದು, ಮನಸ್ಸಿಗೆ ಹೆಚ್ಚಿಗೆ ಬೇಸರ ಆಗುವಂಥದ್ದು. ಮತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಮೇಲಿನ ಅಧಿಕಾರಿಗಳು ಯಾರಿರ್ತಾರೆ ನಿಮ್ಗಿಂತ, ಆ ಅಧಿಕಾರಿಗಳಿಂದ ನಿಮ್ಗೆ ತೊಂದರೆ ಆಗುವಂಥದ್ದು. ಮತ್ತೆ ಅದೇ ರೀತಿಯಾಗಿ ಈ ಗುರುಗ್ರಹ ರುಜು ಆಗಿ ಮತ್ತೆ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾನೆ. ಆ ಸಮಯದಲ್ಲಿ ನಿಮಗೆ ಒಂದು ಶುಭದಾಯಕವಾದ ಶುಭ ಯೋಗಗಳು ನಿಮ್ಮ ಜಾತಕಕ್ಕೆ ಬರುತ್ತೆ. ನಿಮ್ಮ ಪೂರ್ವ ಪುಣ್ಯ ಸ್ಥಾನದಿಂದ, ದೇವರ ಅನುಗ್ರಹದಿಂದ ನಿಮ್ಗೆ ಯಾವ ವ್ಯಾಪಾರ ವ್ಯವಹಾರಗಳೆಲ್ಲ ಅಡೆತಡೆ ಆಗಿದೆ ಅದೆಲ್ಲ ಒಂದೇ ಸತಿ ಕ್ಲಿಯರ್ ಆಗುವಂಥದ್ದು, ಅನುಕೂಲ ಆಗುವಂಥದ್ದು. ಮತ್ತೆ ಮಕ್ಕಳಿಂದ ಒಂದು ಒಳ್ಳೆ ಶುಭ ಸಮಾಚಾರ ಬರುವಂಥದ್ದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದು, ಮಕ್ಕಳಿಂದ ಒಳ್ಳೆ ಹೆಸರು ಕೀರ್ತಿ ನಿಮಗೆ ಲಭಿಸುವಂಥದ್ದು, ಮತ್ತೆ ಆರೋಗ್ಯದಲ್ಲಿ ಬದಲಾವಣೆ ಆಗುವಂಥದ್ದು, ಮತ್ತೆ ಒಳ್ಳೆ ಜನರಿಂದ ನಿಮಗೆ ಅನುಕೂಲ ಆಗುವಂಥದ್ದು, ಗುರುವಿನ ಆಶೀರ್ವಾದಕ್ಕೆ ಪಾತ್ರ ಆಗುವಂಥದ್ದು. ಈ ರೀತಿಯಾಗಿ ಮೇಷರಾಶಿಯವರಿಗೆ ಇದೆ. ಈ ಮೇಷರಾಶಿಯವರಿಗೆ ಪ್ರಮುಖವಾಗಿ ನೀವು ಧರಿಸಬೇಕಾಗಿರುವಂಥದ್ದು ಅಂತಂದ್ರೆ ಹವಳ. ಈ ಹವಳವನ್ನು ಧರಿಸಿದ್ದೇ ಆದರೆ ನಿಮಗೆ ಶುಭದಾಯಕವಾಗಿರುತ್ತೆ. ಅದೇ ರೀತಿ ಮತ್ತು ಉಪರತ್ನಗಳು ಯಾವ್ಯಾವುದು ನೀವು ಧರಿಸ್ಬೋದು ಅಂತ ಅಂದ್ರೆ, ಮತ್ತೊಂದು ರತ್ನಗಳು ಯಾವುದು ಅಂತ ಅಂದ್ರೆ ಕನಕ ಪುಷ್ಪರಾಗ, ಎಲ್ಲೋ ಸಫೇರ್, ಮತ್ತೆ ಮಾಣಿಕ್ಯ. ಈ ರವಿಗ್ರಹದ ಏನು ರತ್ನ ಇದೆ, ಈ ಮಾಣಿಕ್ಯವನ್ನು ನೀವು ಧರಿಸಿರೋದ್ರಿಂದ ನೀವು ಶುಭದಾಯಕವಾಗಿರುತ್ತೆ. ಮತ್ತೆ ನಿಮಗೆ ಒಳ್ಳೆಯ ದಿನಾಂಕ ಯಾವುದು ಅಂತಂದ್ರೆ 1ನೇ ತಾರೀಕು, 10ನೇ ತಾರೀಕು ಮತ್ತು 17ನೇ ತಾರೀಕು ನಿಮಗೆ ಶುಭದಾಯಕವಾಗಿರುತ್ತದೆ. ಮತ್ತೆ ನಿಮಗೆ ಶುಭದಾಯಕವಾದ ಕಲರ್ ಯಾವುದು ಅಂತ ಅಂದ್ರೆ ರೆಡ್ ಕಲರ್, ಕೆಂಪು ಬಣ್ಣ, ಮತ್ತೆ ಯೆಲ್ಲೋ ಕಲರ್, ಹಳದಿ ಬಣ್ಣ, ಮತ್ತೆ ಸಾಫ್ರಾನ್, ಕೇಸರಿ ಬಣ್ಣ ನಿಮಗೆ ಶುಭದಾಯಕವಾಗಿರುತ್ತೆ. ಆದ್ರಿಂದ ವಿಶೇಷವಾಗಿ ಈ ಮೇಷರಾಶಿಯವರು ಆಚರಣೆ ಮಾಡಬೇಕಾಗಿರುವಂಥದ್ದು ಏನು ಅಂತ ಅಂದ್ರೆ, ನಿಮಗೆ ವ್ಯಯಸ್ಥಾನದಲ್ಲಿ ಶನಿ ಇದ್ದಾನೆ, ಶನಿ ಶಾಂತಿ ಮಾಡಿಸ್ಕೊಳೋದು ಮರಿಬೇಡಿ. ಮತ್ತೆ ಸಾಧ್ಯವಾದಷ್ಟು ಗುರು ಸನ್ನಿಧಾನಕ್ಕೆ ಭೇಟಿ ನೀಡಿ, ಅಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡಿ, ಗುರುಗಳ ಸೇವೆ ಮಾಡಿ, ಮತ್ತೆ ಅಲ್ಲಿ ಬಂದಿರುವಂತ ಭಕ್ತರಿಗೆ ಸೇವೆ ಮಾಡಿ. ಇದರಿಂದ ನಿಮಗೆ ಶುಭದಾಯಕವಾಗಿರುತ್ತೆ. ಮತ್ತೆ ಯಾವ್ದಾದ್ರು ವೃದ್ಧಾಶ್ರಮಕ್ಕೆ ನೀವು ಒಂದು ವಸ್ತ್ರಗಳನ್ನು ಕೊಡುವಂಥದ್ದು,
ಕಂಬಳಿಯನ್ನು ದಾನ ಮಾಡುವಂಥದ್ದು, ಚಪ್ಪಲಿಯನ್ನು ದಾನ ಮಾಡುವಂಥದ್ದು, ಇದನ್ನು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಖಂಡಿತ ಪರಿವರ್ತನೆ ಆಗುತ್ತೆ. ಆ ಶನಿಗ್ರಹದ ಅನುಗ್ರಹ ನಿಮಗೆ ಸಿಗುತ್ತೆ. ನೀವು ಏನೇನು ಸಮಸ್ಯೆಗಳನ್ನೆಲ್ಲ ಅನುಭವಿಸ್ತಾ ಇದ್ದೀರಾ, ಆ ಶನಿಗ್ರಹದ ಅನುಗ್ರಹದಿಂದ ಮತ್ತು ಗುರುವಿನ ಅನುಗ್ರಹದಿಂದ ಎಲ್ಲ ಕಷ್ಟಗಳು ಖಂಡಿತವಾಗಿ ದೂರ ಆಗೇ ಆಗುತ್ತೆ. ಇದನ್ನು ತಪ್ಪಿದ್ರೆ ನೀವು ಪಾಲನೆ ಮಾಡಿ ನೋಡಿ, ನಿಮ್ಮ ಲೈಫಲ್ಲಿ ಚೇಂಜ್ ಆಗಿಲ್ಲ ಅಂದರೆ ನನಗೆ ಖಂಡಿತ. ಧನ್ಯವಾದಗಳು. ಒಳ್ಳೆಯದಾಗಲಿ.